ಸರ್, 2 ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ರಿ, ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರಿ. ಆದ್ರೆ ಮುಖ್ಯಮಂತ್ರಿ ಆಗ್ತಾರೆ ಪರಮೇಶ್ವರ್ ಅವರು ಅಂತಾನೆ ಇತ್ತು, ಪಕ್ಷದಲ್ಲಿ ಕೂಡ ಚರ್ಚೆ ಆಯಿತು. ಕೊನೆ ಕ್ಷಣದಲ್ಲಿ ಏನಾಯ್ತು ಸರ್? ಇಲ್ಲ, ಇದೆಲ್ಲ ಪಕ್ಷದ ತೀರ್ಮಾನ. ನಾನು ಶುರುವಿನಿಂದನೂ ಹೇಳ್ಕೊಂಡೇ ಬರ್ತಾ ಇದ್ದೆ, ನಮ್ಮ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ಹೈಕಮಾಂಡ್ನವ್ರ ತೀರ್ಮಾನ ಅಂತಾನೆ ಹೇಳ್ಕೊಂಡು ಬಂದಿದೆ. ಹಾಗಾಗಿ ನಿಜ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ನನಗೂ ಕೂಡ ಆಸೆ ಇತ್ತು. ಆದರೆ ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಒಪ್ಕೋಬೇಕಾಗ್ತದೆ. ಆ ರೀತಿ ಅವರು ಇವತ್ತು ನನಗೆ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ಅದನ್ನು ಒಪ್ಪಿದ್ದೇನೆ. ಜನಗಳಿಗೆ ಕೆಲಸ ಮಾಡೋದಕ್ಕೆ, ರಾಜ್ಯದ ಕೆಲಸ ಮಾಡೋದಕ್ಕೆ ಅವಕಾಶ ಅಂತ ಹೇಳಿ ಅನ್ಕೊಳ್ತೇನೆ. ಸರ್, ನಿಮಗೆ ಈ ಉಪಮುಖ್ಯಮಂತ್ರಿ ಪಟ್ಟ ತೃಪ್ತಿ ಇದೆನಾ ಅಂತ? ಯಾಕಂದ್ರೆ ಮುಖ್ಯಮಂತ್ರಿ ರೇಸಲ್ಲಿ ಇರೋರು ನೀವು, ಉಪಮುಖ್ಯಮಂತ್ರಿ ಒಂದು ಹೆಜ್ಜೆ ಹಿಂದೆ ಬಂದಿದ್ದೀರಾ, ನಿಮ್ಗೆ ತೃಪ್ತಿ ಇದೆನಾ ಅಂತ? ಈ ಜನಗಳ ಸೇವೆ, ರಾಜ್ಯದ ಸೇವೆಯನ್ನು ಮಾಡೋದಕ್ಕೆ ಯಾವ ಸ್ಥಾನ ಆದರೂ ಒಳ್ಳೇದಲ್ವಾ, ಅದೊಂದು ಅವಕಾಶ. ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ಕೆಲಸ ಮಾಡಬಹುದಲ್ವಾ. ಆ ರೀತಿ ಕಡೆಗಣಿಸುವಂತ ಪ್ರಶ್ನೆನೇ ಇಲ್ಲ. ಈ ಸಂದೇಶ ಸಹಜವಾಗಿ ಆ ರೀತಿ ಹೋಗುತ್ತೆ. ಯಾಕೆಂದ್ರೆ ಇಲ್ಲ, ಕಡೆಗಣಿಸುವಂತ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ಇದೆಲ್ಲ ಅವಕಾಶಗಳು ಒಬ್ಬೊಬ್ಬರಿಗೆ ಒಂದೊಂದು ಅವಕಾಶವನ್ನು ಕೊಟ್ಟು ಪಕ್ಷವನ್ನು ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಮಾಡ್ತಾರೆ. ಆ ರೀತಿ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಮತ್ತೆ ಧನ್ಯವಾದಗಳನ್ನು. ಮುಖ್ಯಮಂತ್ರಿ ಆಗೋ ಪ್ರಕ್ರಿಯೆ ಮುಂದೂಡಲಾಗಿದೆ ಅಂತ ಅರ್ಥ ಮಾಡ್ಕೊಳ್ಬಹುದಾ? ಆ ರೀತಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದು ಆ ರೀತಿ ಇರೋದಿಲ್ಲ. ಈಗ ಸಿದ್ದರಾಮಯ್ಯ ಅವರು CWC ಮೆಂಬರ್ ಆಗಿದ್ದಾರೆ ಸರ್, ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಹಿರಿಯರೆಲ್ಲ ಸೇರಿ ಅವರಿಗೆ ಒಂದು ಹೈಕಮಾಂಡ್ನವರು ಅವರಿಗೆ CWC ಸದಸ್ಯರನ್ನು ಮಾಡಿದ್ದಾರೆ. ಅದಕ್ಕೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸಿದ್ದರಾಮಯ್ಯ ಅವರು ರಾಷ್ಟ್ರ ರಾಜಕಾರಣದಲ್ಲೇ ಮುಂದುವರಿತಾರೆ ಸರ್, ಅಥವಾ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತಾರೆ? ಅಲ್ಲ, ಅದನ್ನ ಅವರಿಗೆ ಕೇಳಬೇಕು ನೀವು. ಸರ್, ಗೃಹ ಸಚಿವರಾಗಿ ಯಶಸ್ವಿಯಾಗಿ ಖಾತೆ ನಿರ್ವಹಿಸಿದ್ರಿ. ಈಗ ಯಾವ ಖಾತೆ ಕೊಡ್ತಾರೆ ಅಂತ ನನಗಿನ್ನೂ ಗೊತ್ತಿಲ್ಲ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ. ಯಾವ ಖಾತೆ ಕೊಟ್ಟರು ಮುಂದುವರೆದ್ರೆ ಅದರಲ್ಲೇ ಕೆಲಸ ಮಾಡ್ತೀನಿ. ಇಲ್ಲ ಅಂದ್ರೆ ಬೇರೆ ಖಾತೆ ಕೊಟ್ಟರೆ ಆ ಖಾತೆಯಲ್ಲಿ ಕೆಲಸ ಮಾಡ್ತೀನಿ.